ನಮಸ್ಕಾರ ಎಲ್ರಿಗೂ. ಸೊ ಈ ವಿಡಿಯೋನಲ್ಲಿ ನಾನು ಶ್ರೀಶೈಲಂ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗಿದ್ದೆ. ಅದ್ರ ಬಗ್ಗೆ ಹೇಳ್ತಾ ನಿಮಗೆ ಯಾವ ರೀತಿ ಟ್ರಾವೆಲ್ ನೀವು ಪ್ಲ್ಯಾನ್ ಮಾಡ್ಬೋದು ಅಥವಾ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಹಾಗೆ ಐ ವಿಲ್ ಅಟ್ಯಾಚ್ ವಿಡಿಯೋಸ್ ಆಫ್ ಇಟ್ ಅಲಾಂಗ್ ದ ವೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ಬೆಂಗಳೂರು BTM ಲೇಔಟಿಂದ ಹೊರಟ್ವಿ. ಸೊ ಡೈರೆಕ್ಟು ಹೋಗೋಣ ಶ್ರೀಶೈಲಂಗೆ ಅಂತ ಪ್ಲ್ಯಾನ್ ಮಾಡಿದ್ದು. ಆ ಪ್ಲ್ಯಾನ್ ಪ್ರಕಾರ ಅರೌಂಡ್ 550 to 570 ಕಿಲೋಮೀಟರ್ ಜರ್ನಿ ಇತ್ತು. ರಾತ್ರಿ ಒಂದು 10 ಗಂಟೆಗೆ ಹೊರಟ್ವಿ ನಾವಿಲ್ಲಿಂದ. ಬಟ್ ಆನ್ ದ ವೇ ಎಷ್ಟು ಕಿಲೋಮೀಟ್ರ್ ಆಗುತ್ತೋ ಅಷ್ಟು ಕವರ್ ಮಾಡಿ, ಸಿನ್ಸ್ ಕಾರಲ್ಲಿ ಹೋಗ್ತಿರೋದ್ರಿಂದ ಟ್ರಾವೆಲ್ ಏನು ಅಷ್ಟೊಂದು ರಶ್ ಮಾಡೋದು ಬೇಡ. ಅಕಸ್ಮಾತ್ ನನಗೇನಾದರೂ ನಿದ್ದೆ ಬಂದರೆ ಐ ವುಡ್ ಸ್ಟಾಪ್ ಅಂಡ್ ನಿಯರ್ ಸಮ್ ಪೆಟ್ರೋಲ್ ಬಂಕ್ ಆ್ಯಂಡ್ ಸ್ಲೀಪ್ ಫಾರ್ 2-3 hours ಆ್ಯಂಡ್ ದೆನ್ ಕಂಟಿನ್ಯೂ ದ ರೈಡ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಬೆಳಗ್ಗೆ ಆಗ್ತಾ ಇಟ್ ವಾಸ್ ಆಲ್ರೆಡಿ ಇಂಡಿಪೆಂಡೆನ್ಸ್ ಡೇ, August 15th. ಸೊ ಲಾಂಗ್ ವೀಕೆಂಡ್ ಇತ್ತು ಅಂತ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಸೊ ಹಾಗೆ ಕಂಟಿನ್ಯೂ ಆಗ್ತಾ ನಮಗೆ ಆನ್ ದಿ ವೇ ನಾಗಾರ್ಜುನ ಸಾಗರ್ ಫಾರೆಸ್ಟ್ ಟೈಗರ್ ರಿಸರ್ವ್ ಸಿಕ್ತು. ಸೊ ಬ್ಯೂಟಿಫುಲ್ ವ್ಯೂಸ್ ಚೆನ್ನಾಗಿತ್ತು. ವಾವ್, ಬ್ರಿಡ್ಜ್ ಮೇಲೆ ಇದೆಲ್ಲ ಹಳೆ ಬ್ರಿಡ್ಜ್. ಇದು ಲೆಫ್ಟಲ್ಲಿರೋ ಕಂಬಗಳು ಈ ಥರ ಆಯ್ತು ನೋಡಿ, ಕಂಬಗಳು ಕಣಮ್ಮ. ರೋಡ್ ಇದರಲ್ಲಿ ಕೇದಾರ್ನಾಥ್ ರೋಡು ಈ ಥರ 250-300 ಕಿಲೋಮೀಟ್ರ್ ಹಿಂಗೆ ರೈಟಲ್ಲಿ ಒಂದು ಸೈಡ್ ಇದು ಪ್ರಪಾತ, ಒಂದು ಸೈಡ್ ಕೋರೆ. ಇದು ಹಳೆ ಬ್ರಿಡ್ಜ್ ಅನ್ಸುತ್ತೆ ಇರೋದು ಎದುರುಗಡೆ. ಅಲ್ಲಿ ಆ ಕಡೆ ಒಂದು ಕಟ್ಟಿದ್ದಾರೆ ಮುಂದೆ. ಸೊ ಹಾಗೆ ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ ಜರ್ನಿ. ಆ್ಯಂಡ್ ನಮಗೆ ಒಂದು ಹಳೆ ಬ್ರಿಡ್ಜ್ ಕಾಣಿಸ್ತು, ಅದರದ್ದೇ ವಿಡಿಯೋ ಇದು. ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ವಿ. ಆ್ಯಂಡ್ ರೋಡ್ಸ್ ತುಂಬ ಚೆನ್ನಾಗಿತ್ತು. ಈಗ ಹಳೆ ಬ್ರಿಡ್ಜ್ನ ಅಬ್ಯಾಂಡನ್ ಮಾಡಿ ಹೊಸದಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ, ಅದರದ್ದೇ ವ್ಯೂ ಇದು. ಸೊ ಕಂಟಿನ್ಯೂಯಿಂಗ್ ನಾವು ಆಲ್ಮೋಸ್ಟ್ ಇನ್ನೇನು ರೀಚ್ ಆಗಿದ್ವಿ. ಹಾಗೆ ಜಸ್ಟ್ ನಾನು ಫಾರೆಸ್ಟ್ ವ್ಯೂ ಹೇಗಿತ್ತು ಅಂತ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ನೋಡಿ, ಎಂಜಾಯ್ ಮಾಡಿ. ಮಾಡ್ತಿದ್ರೆ ಟುವರ್ಡ್ಸ್ ಕರ್ನೂಲ್, ರಾಯಲಸೀಮಾ ಕಡೆ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಆಂಧ್ರ ಪ್ರದೇಶಲ್ಲಿ ಮಸ್ಟ್ ವಿಸಿಟ್. ಆ್ಯಸ್ ಐ ಟೋಲ್ಡ್, ಇದು ಟೈಗರ್ ರಿಸರ್ವ್ ಏರಿಯಾ ಇದು. ಸೊ ಬೇಸಿಕ್ಲಿ ನಾಗಾರ್ಜುನ ಸಾಗರ್ ಅನ್ನೋದು ಫಾರೆಸ್ಟ್ ರೀಜನ್ ಇದು. ಸೊ ಅರೌಂಡ್ 100 to 150 ಕಿಲೋಮೀಟರ್ ನಿಮಗೆ ಸ್ಟ್ರೆಚ್ ಸಿಗುತ್ತೆ ಕಾಡೊಳಗಡೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ವ್ಯೂ. ಸೊ ನಾವು ಫೈನಲಿ ಇನ್ನೊಂದು 10 ಕಿಲೋಮೀಟರ್ ಅವೇ ಇದ್ದಾಗ ಇದು ಆರ್ಚ್ ಎಂಟ್ರೆನ್ಸಲ್ಲಿ ಆರ್ಚ್ ಸಿಗುತ್ತೆ ಶ್ರೀಶೈಲಂದು. ಅಲ್ಲಿಂದ ಮುಂದೆ ಕಂಟಿನ್ಯೂ ಆದರೆ ಶ್ರೀ ಸಾಕ್ಷಿ ಗಣಪತಿ ದೇವಾಲಯ ಇದೆ. ಇದು ಎಂಟ್ರೆನ್ಸಲ್ಲೇ ಇದೆ, ಆರ್ಚಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ. ಇದ್ರದ್ದೇನೆಂದರೆ ಪ್ರತೀತಿ, ಇಲ್ಲಿ ನಾವು ದರ್ಶನ ಮಾಡಿದ್ರೆ ಇದು ಗಣೇಶ ನಿಮ್ಮ ದರ್ಶನ ಮಾಡಿದ್ದೀರಾ ಮಲ್ಲಿಕಾರ್ಜುನನ ಅನ್ನೋದನ್ನು ಸಾಕ್ಷಿ ಹೇಳ್ತಾರೆ ಅನ್ನೋದು ಒಂದು ನಂಬಿಕೆ. ಅದಕ್ಕೆ ಇದನ್ನು ಶ್ರೀ ಸಾಕ್ಷಿ ಗಣಪತಿ ದೇವಸ್ಥಾನ ಅಂತಲೇ ಹೆಸರು. ಸೊ ಸಾಕ್ಷಿ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ಡೌನ್ ಹೊರಟ್ರೆ ಹಾಗೆಯೇ ಈಗ ನಾವು ಎಂಟ್ರೆನ್ಸಲ್ಲಿ ಇದ್ದೀವಿ. ಇದು ಗೋಪುರ ಕಾಣ್ತಿರ್ಬೋದು ನಿಮಗೆ. ಸೊ ಇಲ್ಲಿ ಎಂಟ್ರ್ ಆದ ತಕ್ಷಣ ಒಂದು ಸ್ವಲ್ಪ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ, ಶಿವಲಿಂಗು, ಬಸವೇಶ್ವರ ಮತ್ತು ಶಿವ ಪಾರ್ವತಿದು. ಸೊ ನಾವು ದರ್ಶನ ಮಾಡ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗಿತ್ತು ಈವ್ನಿಂಗಲ್ಲಿ. ಆ್ಯಂಡ್ ಜನ ತುಂಬ ಕಮ್ಮಿ ಇದ್ದರು, ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಇಲ್ಲಿ 4 ಥರ ಗೇಟ್ ಇದೆ, 4 ಗೇಟ್ ಇದೆ ಸುತ್ತಲೂ, ಅಂದರೆ ದ್ವಾರ ಬಾಗಿಲುಗಳು. ಇದರಲ್ಲಿ ನಿಮಗೆ ಬೇಸಿಕ್ಲಿ ಒಂದು ಕಡೆಯಿಂದ ಎಂಟ್ರಿ ಆಗ್ತೀರಾ, ಒಂದು ಕಡೆ ಎಕ್ಸಿಟ್ ಆಗ್ತೀರಾ. ಫುಲ್ಲು ಸೌಲಭ್ಯ ಎಲ್ಲ ಕಲ್ಪಿಸಿದ್ದಾರೆ ಅದಕ್ಕೆ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಅಲ್ಲಿ ಹಿಂದೆ ಕಾಣ್ತಿರೋದು ಬ್ರಹ್ಮರಾಂಬಿಕಾ ದೇವಸ್ಥಾನ. ನನ್ನ ಹಿಂದ್ಗಡೆ ಕಾಣ್ತಿದೆಯಲ್ಲ, ಇದು ಬ್ರಹ್ಮರಾಂಬಿಕಾ ಶಕ್ತಿಪೀಠ. ಇದ್ರದ್ದು ನೋಡಿದ್ರೆ ಅಲ್ಲಿ ನಿಮಗೆ ಕಳಶ ಕಾಣ್ತಿರ್ಬೋದು. ಎಂಟ್ರಿ ಗೇಟ್ ಅಂದರೆ ಮುಂದ್ವಾರ, ಹಿಂದ್ವಾರ ಮತ್ತು ಮಧ್ಯದಲ್ಲಿ ಕಳಶ.
ಸೊ ನಾವು ಅಲ್ಲಿಂದ ರಾತ್ರಿ ಸ್ಟೇ ಮಾಡಿ ಹೊರಟ್ವಿ. ಅಲ್ಲಿ ಮಧ್ಯದಲ್ಲಿ ಜಲಪಾತ ಇದೆ, ಪಾಲುದಾರ ಪಂಚದಾರ ಅಂತ. ಇಲ್ಲಿ ಇದನ್ನು ಅಂತರ್ಗಂಗೆ ಅಂತ ಕೂಡ ಕರೀತಾರೆ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ತಪಸ್ ಮಾಡಿದರು ಅನ್ನೋದು ನಂಬಿಕೆ. ಸೊ ಅಲ್ಲಿಂದ ಮುಂದೆ ಹೋದರೆ ನಮಗೆ ವಾಟರ್ ರಿಸರ್ವಯರ್ ಸಿಕ್ತು. ಸೊ ಇದು ಕೃಷ್ಣಾ ನದಿಗೆ ಅಗೇನ್ಸ್ಟಾಗಿ ಕಟ್ಟಿರೋಂಥ ಡ್ಯಾಮು. ಇದರಲ್ಲಿ ಇವಾಗ ಮಳೆ ಸೀಸನ್ ಇರೋದ್ರಿಂದ ನಾಲ್ಕರಿಂದ 5 ಡೋರು, ಅಂದರೆ 5ನೇ ಡೋರ್ ಸ್ವಲ್ಪ ಓಪನ್ ಆಗಿತ್ತು. ಸೊ 4 ಫುಲ್ ಡೋರ್ ಓಪನ್ ಮಾಡಿದ್ರು. ನಿಮಗೆ ಕಾಣ್ತಾ ಇರ್ಬೋದು ಇವಾಗ ಮುಂದೆ. ಸೊ ಶ್ರೀಶೈಲಂ ವಾಟರ್ ರಿಸರ್ವಯರ್ ನೋಡೋಕ್ಕೆ ಬಂದಿದ್ದೀವಿ. ಸೊ ಓಪನ್ ಮಾಡಿದ್ದಾರೆ ಗೇಟ್ಸ್ನ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ತುಂಬ ಚೆನ್ನಾಗಿತ್ತು, ಮೆಜೆಸ್ಟಿಕ್ ವ್ಯೂ. ತುಂಬ ನೀರು ಹರಿತಾ ಇತ್ತು, ಲೈಕ್ ಕ್ಲೌಡ್ ಫಾರ್ಮೇಷನ್ ಆಗ್ತಿತ್ತು, ಅಷ್ಟು ಟ್ರೆಮೆಂಡಸ್ ಆಗಿ ಹರಿತಿತ್ತು, ಸಕ್ಕತ್ತಾಗಿತ್ತು. ಸೊ ಅದನ್ನ ನಾವು ಮುಗಿಸ್ಕೊಂಡು ಶ್ರೀಶೈಲದಿಂದ ಎಕ್ಸಿಟ್ ಆದ್ವಿ. ಸೊ ಆಫ್ಟರ್ ದ್ಯಾಟ್ ನಾವು ಮತ್ತೆ ಸೇಮ್ ಫಾರೆಸ್ಟ್ ರೀಜನ್ ಎಂಟರ್ ಆದ್ವಿ. ನಾಗಾರ್ಜುನ ಸಾಗರ್ ಟೈಗರ್ ರಿಸರ್ವ್ ಏರಿಯಾ. ಅಲ್ಲಿ ಕೊನೆಗೆ ಬರ್ತಾ ಇದೊಂದು ನಂದಿ ಸ್ಟ್ಯಾಚು ಇದೆ. ಸೊ ಹೀಗೆ ಕಾಣುತ್ತೆ ಅದು. ಸೊ ಇದು ಮುಗಿಸ್ಕೊಂಡು ಹೊರಟ್ವಿ ನಾವು. ಅದಾದಮೇಲೆ ಸೊ ಜಸ್ಟ್ ಇನ್ಫಾರ್ಮೇಷನ್ ಏನಂದರೆ, ಅಲ್ಲಿ 3-4 ಥರ ಎಂಟ್ರಿ ಟಿಕೆಟ್ಸ್ ಇದೆ. ಒಂದು ಫ್ರೀ ದರ್ಶನ ಇದೆ, ಅಬೌಟ್ 2 hours ಆಯ್ತು ನಮಗೆ. ಅದು ಬಿಟ್ಟರೆ 150 ರೂಪೀಸ್, 300 ರೂಪೀಸ್, 500 ರೂಪೀಸ್ ದರ್ಶನ ಕೂಡ ಇದೆ. ಪೇ ಮಾಡಿ ಅತಿ ಶೀಘ್ರ ದರ್ಶನ ಮಾಡಬಹುದು. ಸಪ್ರೇಟ್ ಎಂಟ್ರೆನ್ಸಸ್ ಇದೆ. ಆ್ಯಂಡ್ ನಾವು ಲೈನಲ್ಲಿ ನಿಂತ್ಕೊಂಡು ಫ್ರೀ ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ವ್ಯೂ, ದರ್ಶನ ಚೆನ್ನಾಗಾಯಿತು. ಅದಾದಮೇಲೆ ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಬಂದು ಸ್ವಲ್ಪ ಬ್ರಹ್ಮರಂಬಿಕಾ ಶಕ್ತಿಪೀಠ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ ನಾವು. ಸೊ ಇಲ್ಲಿಗೆ ನಮ್ಮ ಮಲ್ಲಿಕಾರ್ಜುನ ದರ್ಶನ ಮುಗೀತು. ಸೊ ಇದು ನೋಡ್ತಾ ಇರ್ಬೋದು ನೀವು, ಇದು ಮಹಾನಂದಿ ದೇವಸ್ಥಾನ. ಇದು ಮಹಾನಂದಿ ಅನ್ನೋದೇ ಊರ ಹೆಸರು. ಇದರದ್ದೇ ಶಿವಲಿಂಗ ಸ್ಪರ್ಶ ದರ್ಶನ ಮಾಡಿದ್ವಿ ನಾವು. ಇಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಕೊಳಗಳೆಲ್ಲ ಇದೆ. ಸೊ ಬೇಸಿಕ್ಲಿ ಮಹಾನಂದಿನಲ್ಲಿ 3 ಕೊಳ ಇದೆ. ಒಂದು ಬ್ರಹ್ಮ, ವಿಷ್ಣು ಮತ್ತು ರುದ್ರಕೊಳ ಅಂತ. ಸೊ ಇದರಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ಇದೆ ಅಂತ ನಂಬ್ತಾರೆ. ಅಲ್ಲಿ ಸ್ನಾನ ಮಾಡಿದರೆ ಏನೇ ಆರೋಗ್ಯ ರಿಲೇಟೆಡ್ ಇಶ್ಯೂಸ್ ಇದ್ದರೂ ಕಮ್ಮಿ ಆಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ನಾವು ಹೋಗೋವಾಗ ಹೈದ್ರಾಬಾದ್ ಕಡೆಯಿಂದ ಹೋಗಿ ರಿಟರ್ನ್ ಬರೋವಾಗ ಮಹಾನಂದಿ ಬಂದು ಡೌನ್ ಬಂದ್ವಿ, ಹಾಗೆ ರಿಟರ್ನ್ ಕರ್ನಾಟಕ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಸೊ ನಾವು ಅಲ್ಲಿ ಮಹಾನಂದಿ ದರ್ಶನ ಮಾಡಿಕೊಂಡು ರಿಟರ್ನ್ ಕರ್ನಾಟಕ ಎಂಟರ್ ಆದ್ವಿ. ಇಲ್ಲಿಗೆ ನಮ್ಮ ಜರ್ನಿ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲೋ ಆನ್ ಥ್ರಾಟಲ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ನಿಮಗೇನಾದರೂ ಯಾವುದೇ ಈ ಜರ್ನಿ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ಹೇಗೆ ಪ್ಲ್ಯಾನ್ ಮಾಡ್ಬೋದು ಅಂತ ನೀವೇನಾದರೂ ತಿಳ್ಕೋಬೇಕು ಅನ್ನೋದಾದರೆ ಯು ಕ್ಯಾನ್ ರೀಚ್ ಔಟ್ ಟು ಮೀ ಆನ್ ಇನ್ಸ್ಟಾಗ್ರಾಮ್. ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಯು ಕ್ಯಾನ್ ಆಲ್ಸೋ ನೋಟ್ ಇಟ್ ಡೌನ್ ಇಫ್ ಯು ವಾಂಟ್ ನೌ. It's The Short Rider. Thank you all for watching this video. See you all in next video. Thank you.